ಚಿನ್ನ ಹಾಗೂ ಪೆಟ್ರೋಲ್ ಬಗ್ಗೆ ಪ್ರಧಾನಿ ಮೋದಿ ಸಲಹೆ. ಪ್ರಧಾನಿ ಬಹಳ ಬುದ್ಧಿವಂತಿಕೆ ನಡೆಯನ್ನ ಸ್ಮರಣೆ ಮಾಡ್ತಾರೆ. ಪ್ರಧಾನಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ. ಪ್ರಧಾನಿ ಬಹಳ ಬುದ್ಧಿವಂತಿಕೆ ನಡೆಯನ್ನ ಸ್ಮರಣೆ ಮಾಡ್ತಾರೆ ಅಂತ ಪ್ರಧಾನಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂಧತ್ವದ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಚಿನ್ನ ಹಾಗೂ ಪೆಟ್ರೋಲ್ ಬಗ್ಗೆ ಪ್ರಧಾನಿ ಮೋದಿ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಬಹಳ ಬುದ್ಧಿವಂತಿಕೆ ನಡೆ ಸ್ಮರಣೆ ಮಾಡ್ತಾರೆ ಅಂತ ಪ್ರಧಾನಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜನರನ್ನ ಅಂಧತ್ವದ ಕಡೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಈಗಾಗಲೇ ಪರ ವಿರೋಧಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ವಿರೋಧ ಪಕ್ಷಗಳು ಒಂದು ರೀತಿಯಾಗಿ ಮಾತನಾಡಬಹುದು. ಇದೀಗ ಈ ರಾಜಕೀಯವಾಗಿ ಒಂದಿಷ್ಟು ಹಗ್ಗ ಜಗ್ಗಾಟಗಳು ನಡೀತಾ ಇರ್ತವೆ. ರಾಜಕೀಯವಾಗಿ ಅದರ ವಿರುದ್ಧ ಮಾತನಾಡುವಂಥದ್ದು ನಡೀತಾ ಇರುತ್ತೆ. ಬಟ್ ನಾವು ಜಾಗತಿಕವಾಗಿ ಪರಿಗಣಿಸಿ ನೋಡಿದಾಗ ಇವಾಗ ಕಾಣುವಂತಹ ವಿಚಾರ ಈಗಾಗಲೇ ಎಲ್ಲರೂ ಕೂಡ ಕಣ್ಣು ಮುಂದೆ ಇದೆ. ಏನೆಲ್ಲ ದೇಶ ತತ್ತರಿಸಿ ಹೋಯಿತು, ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತು ಅಂತ. ಪ್ರಧಾನಮಂತ್ರಿಗಳು ಬಹಳ ಬುದ್ಧಿವಂತಿಕೆಯ ನಡೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕರೆ ಕೊಡೋದಕ್ಕಿಂತ ಮುಂಜಾಗ್ರತಾ ಕ್ರಮ ಏನು ತಗೊಳ್ಬೇಕಾಗಿತ್ತು ಅದನ್ನ ತೆಗೆದುಕೊಳ್ಬೇಕಾಗಿತ್ತು. ಬಹುಶಃ ಇವತ್ತು ಕರೋನಾ ಸಂದರ್ಭವನ್ನು ಅವರು ಸ್ಮರಣೆ ಮಾಡಿದ್ದಾರೆ. ಕರೋನಾ ತಮಟೆ ಹೊಡೆದ್ರೆ ದೀಪ ಹಚ್ಚಿದ್ರೆ ಕೋವಿಡ್ ಹೋಗುತ್ತೆ ಅನ್ನುವಂಥ ಒಂದು ಗಂಟೆ ಬಾರಿಸಿದ್ರೆ ಕರೋನಾ ಹೋಗುತ್ತೆ, ಆಮೇಲೆ ದೀಪ ಹಚ್ಚಿದ್ರೆ ಕರೋನಾ ಹೋಗುತ್ತೆ ಅಂತ ಹೇಳಿ ಜನರನ್ನ ಒಂದು ರೀತಿ ಅಂಧತ್ವಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ರು. ಈಗಲೂ ಕೂಡ ಅದೇ ಕೆಲಸವನ್ನ ಮುಂದುವರಿಸಿದ್ದಾರೆ. ನಾನಾದ್ರೂ ಹೇಳೋದಿಷ್ಟೇ, ಅವ್ರ ಕಾರ್ಯಕರ್ತರು, ಅವ್ರ ಮಂತ್ರಿಗಳು, ಮೋದಿಗೆ ಜೈ ಅಂತಕ್ಕಂಥವ್ರೆಲ್ಲರೂ ಕೂಡ ನಾಳೆಯಿಂದ ಬಸ್ಸು ನಡಿಗೆ ಮುಖಾಂತರ ಓಡಿದ್ರೆ ಆರೋಗ್ಯ ಇನ್ನೂ ವೃದ್ಧಿ ಆಗ್ತದೆ. ಸಾರ್ವಜನಿಕರ ಮೇಲೆ ಇರೋದಕ್ಕಿಂತ ನಡ್ಕೊಂಡು ಓಡಾಡಿ ಅಂತ ಅಂದ್ರೆ ಆರೋಗ್ಯ ಇರ್ತದೆ. ನಡ್ಕೊಂಡು ಓಡಾಡಿ ಅಂತ ಹೇಳಿ ಯಾರು ಏನು ಬದುಕಲೇಬೇಡಿ, ಮಾಡಲೇಬೇಡಿ, ಚಿನ್ನ ತಗೋಬೇಡಿ, ಓಡಾಡಬೇಡಿ ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರದ ಆಡಳಿತದ ವೈಫಲ್ಯನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ಜನರನ್ನ ನೀವು ದಾರಿ ತಪ್ಪಿಸುವಂಥದ್ದು, ಜನರಿಗೆ ಮನವಿ ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ಆಡಳಿತದ ವೈಫಲ್ಯದ ಬಗ್ಗೆ, ನಿಮ್ಮ ಸರ್ಕಾರದ ನಡೆ ಏನು, ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಿತ್ತು, ನಮ್ಮ ಸಂಬಂಧಗಳು ಯಾವುದೂ ಕೂಡ ಸರಿ ಇಲ್ಲ.